ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಸಚಿನ್ ಫರ್ನಾಡಿಸ್. ಇವತ್ತು ನಾನು ನಿಮಗೆ ಒಂದು ಇದು ಉಂಟಲ್ಲ, ಇದು ಎಂತದ್ದು ಗೊತ್ತುಂಟಾ? ಇದು ಎಂತದ್ದು ಅಂದ್ರೆ ಇಲ್ಲಿ ನೋಡಿ, ಮರ ಕಾಣ್ತದಲ್ಲ, ಗೊತ್ತಾಯ್ತಲ್ಲ? ಯಾವುದು ಹೆಸರು ಹೇಳುದಿಲ್ಲ ನಾನು, ನನಗೆ ಗೊತ್ತುಂಟು, ನಿಮಗೆ ಗೊತ್ತುಂಟಾ ಇದು ಎಂತದಂತ? ಮೊದಲಿನ ಕಾಲದಲ್ಲಿ ಎಲ್ಲ ರಜೆ ಸಿಕ್ಕಿದ್ಮೇಲೆ ನಾವು ಎಲ್ಲ ಇದೇ ಮರದ ಬುಡದಲ್ಲಿ ನಾವೆಲ್ಲ ಕೂತ್ಕೊಳ್ತಿದ್ದೆವು, ಯಾವಾಗ ಬೀಳ್ತದೆ ಅಂತ. ಇದಕ್ಕೆ ಪುನರ್ಪುಳಿ ಅಂತ ಹೇಳ್ತಾರೆ. ಇದರ ಜ್ಯೂಸ್ ಮಾತ್ರ ಕುಡಿಲಿಕ್ಕೆ ಉಂಟಲ್ಲ, ಬಾರಿ ಸಖತ್ತಾಗಿರುತ್ತೆ. ಈಗ ನಾವು ಇಲ್ಲಿ ಬಂದಿದ್ದೇವೆ, ಇಲ್ಲಿ ಮರದಲ್ಲಿ ಉಂಟು. ಹೇಗೆ ಉಂಟು ಅಂತ ನೋಡ್ತೇವೆ, ಟೇಸ್ಟ್ ಹೇಗೆ ಉಂಟು ಅಂತ ನೋಡುವ. ಒಳ್ಳೇದುಂಟು, ಟೇಸ್ಟ್ ಒಳ್ಳೇದುಂಟು, ಏನು ಪುಳಿ ಏನಿಲ್ಲ, ನಿಜ ಹೇಳ್ತೇನೆ, ಇದು ಪುಳಿ ಇಲ್ಲ, ಒಳ್ಳೇದುಂಟು. ನೋಡಿ, ಒಂದು ಇವರಿಗೆ ಕೊಡುವ, ದೊಡ್ಡದುಂಟು ಇದು, ಮತ್ತೆ ಐಟಮ್ ಎಲ್ಲ ದೊಡ್ಡದುಂಟು. ಮರದಲ್ಲಿ ಇದರ ಮರ ಮೇಲ್ ನೋಡಿ, ಮೇಲ್ ತೋರಿಸಿ. ಮರ ಅರ್ಧದಲ್ಲಿ ಕಟ್ಟಾಗಿದೆ, ಗಾಳಿಗೆ ಕಟ್ಟಾಗಿರ್ಬೇಕು. ಉಂಟಿದಲ್ಲಿ ಸ್ವಲ್ಪ, ಬೇಕಾದ್ರೆ ಇವರಿಗೆ ಮನೆಯವರಿಗೆ ಕಾಂಟ್ಯಾಕ್ಟ್ ಮಾಡಿ ತಕೊಂಡು ಹೋಗಿ. ನೆಲ್ಲಿಯಡಿಲಿದೆ ಮರ. ಇವಾಗ ಎಲ್ಲಿ ಕೂಡ ನೋಡ್ಲಿಕ್ಕಿಲ್ಲ, ಈ ಮರ ನೋಡ್ಲಿಕ್ಕೇನೆ ಇಲ್ಲ. ಎಲ್ಲಾ ಕಡೆ ಕಡ್ದೆಲ್ಲ, ಎಲ್ಲ ಕಾಡಿ ಏನಿಲ್ಲಲ್ಲ, ಕಡ್ದು ಖಾಲಿಯಾಗಿದೆ. ಕೆಲವು ಕಡೆ ಹಳ್ಳಿಯಲ್ಲೆಲ್ಲ ಉಂಟು. ನಮ್ಮ ಇದರ ತೊಪ್ಪೆಯಲ್ಲಿ ಬಿಸಿಲಿಗೆ ಇಟ್ಟು ಒಣಗಿಸಿ ಇದರ ಶರ್ಬತ್ ಮಾಡ್ತಾರೆ. ಇದು ಈಗ ಬಾರಿ ಬಿಸಿಲಲ್ಲ, ಅದಕ್ಕೆಲ್ಲ ಬಾರಿ ಒಳ್ಳೇದಿದು. ನೀವು ಕೂಡ ಇದು ಒಂದು ಐಡಿಯಾ ಮಾಡಿದ್ರೆ ಒಳ್ಳೇದು. ಇಂಥದ್ದು ಮರ ಎಲ್ಲ ಸಿಗ್ತದೆ, ಈ ಮರವನ್ನು ಬೆಳೆಸಿ ಸ್ವಲ್ಪ, ಅವಾಗ ನಿಮಗೆ ಕೂಡ ಇದರ ಪುನರ್ಪುಳಿ ಶರ್ಬತ್ತನ್ನು ಕುಡಿಬಹುದು. ಧನ್ಯವಾದಗಳು.